2 ಸಮುವೇಲನು ಅಧ್ಯಾಯ 23. ದಾವೀದನ ಕಡೆ ಮಾತುಗಳು. ಇಷಯನ ಮಗನಾದ ದಾವೀದನ ನುಡಿಗಳು. ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟವನು, ಯಾಕೋಬನ ದೇವರಿಂದ ಅಭಿಷೇಕಿಸಲ್ಪಟ್ಟವನು, ಇಸ್ರಾಯೇಲ್ಯರ ವರಕವಿಯೂ ಆಗಿರುವವನು ಹೇಳಿದ್ದು: ಯೆಹೋವನ ಆತ್ಮವು ನನ್ನಲ್ಲಿ ಉಸುರಿತು, ಆತನ ವಾಕ್ಯವು ನನ್ನ ಬಾಯಲ್ಲಿತ್ತು. ಇಸ್ರಾಯೇಲ್ಯರ ಶರಣನೂ ದೇವರೂ ಆಗಿರುವಾತನು ಹೇಳಿದ್ದೇನೆಂದರೆ, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜನರನ್ನು ನೀತಿಯಿಂದ ಆಳುವವನು ಮೋಡಗಳಿಲ್ಲದ ಪ್ರಾತಃಕಾಲದಲ್ಲಿ ತೇಜೋಮಯನಾಗಿ ಉದಯಿಸಿ ಮೋಡಗಳನ್ನು ಚದುರಿಸಿಬಿಟ್ಟು ಮಳೆ ಬಿದ್ದ ಭೂಮಿಯಿಂದ ಹುಲ್ಲನ್ನು ಮೊಳೆಸುವ ಸೂರ್ಯನಿಗೆ ಸಮಾನನಾಗಿದ್ದಾನೆ. ನನ್ನ ಮನೆಯು ಯೆಹೋವನ ಸನ್ನಿಧಿಯಲ್ಲಿ ಸ್ಥಿರವಾಗಿರುತ್ತದಲ್ಲವೋ? ಆತನು ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ, ಅದು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಎಲ್ಲ ವಿಷಯಗಳಲ್ಲಿ ಖಂಡಿತವಾಗಿದೆ. ನನ್ನ ರಕ್ಷಣೆಯ ಮೂಲವೂ ನನ್ನ ಅಭಿಲಾಷೆಯನ್ನು ಪೂರ್ತಿಗೊಳಿಸುವವನು ಆತನೇ ಅಲ್ಲವೋ? ದುಷ್ಟರು ದೂರಕ್ಕೆ ಬಿಸಾಡಲ್ಪಟ್ಟ ಮುಳ್ಳುಗಳಂತಿರುತ್ತಾರೆ. ಅವುಗಳನ್ನು ಹಿಡಿಯಬೇಕೆಂದಿರುವವನು ಕೈಯಿಂದ ಹಿಡಿಯಲಾರದೆ ಕಬ್ಬಿಣದ ಆಯುಧವನ್ನೂ ಬರ್ಜಿಯ ಹಿಡಿಯನ್ನೂ ಉಪಯೋಗಿಸಬೇಕು. ಅವು ಬಿದ್ದಲ್ಲಿಯೇ ಬೆಂಕಿಗಳಿಂದ ಸುಟ್ಟು ಹೋಗುವವು. ದಾವೀದನ ರಣವೀರರ ಪಟ್ಟಿ. ತಹ್ಕೆಮೋನ್ಯನಾದ ಯೋಷೆಬಶ್ಪೆಬೆತನು ಸರದಾರರಲ್ಲಿ ಮುಖ್ಯಸ್ಥನು. ಎಚ್ನೀಯನಾದ ಅದಿನೋ ಅನ್ನಿಸಿಕೊಳ್ಳುವ ಇವನು ಒಂದೇ ಸಾರಿ 800 ಮಂದಿಯನ್ನು ಕೊಂದನು. ಎರಡನೆಯವನು ಅಹೋಹ್ಯನಾದ ದೋದೋ ಎಂಬವನ ಮಗನಾಗಿರುವ ಎಲ್ಲಾಜಾರನು. ಫಿಲಿಷ್ಟಿಯರು ಅಲ್ಲಿ ಯುದ್ಧಕ್ಕೆ ಕೂಡಿಕೊಂಡಾಗ ಅವರನ್ನು ನಿಂದಿಸುವುದಕ್ಕೆ ದಾವೀದನ ಜೊತೆಯಲ್ಲಿ ಹೋದ 3 ಮಂದಿ ಶೂರರಲ್ಲಿ ಇವನು ಒಬ್ಬನಾಗಿದ್ದನು. ಇಸ್ರಾಯೇಲ್ಯರು ಹೋದ ನಂತರ ಇವನು ನಿಂತು ಕತ್ತಿ ಹಿಡಿದ ಕೈ ಸೋತು ಮರಗಟ್ಟಿ ಹೋಗುವ ತನಕ ಫಿಲಿಷ್ಟಿಯರನ್ನು ಕೊಲ್ಲುತ್ತಲೇ ಇದ್ದನು. ಆ ದಿನದಲ್ಲಿ ಯೆಹೋವನು ಮಹಾಜಯವನ್ನುಂಟು ಮಾಡಲು ಇಸ್ರಾಯೇಲ್ಯರು ಸುಲುಕೊಳ್ಳುವುದಕ್ಕೋಸ್ಕರವೇ ಹಿಂದಿರುಗಿದರು. ಮೂರನೆಯವನು ಹರಾರ್ಯನಾದ ಅಗೇಯನ ಮಗ ಶಮ್ಮ ಎಂಬವನು. ಫಿಲಿಷ್ಟಿಯರು ದೊಡ್ಡ ಗುಂಪಾಗಿ ಒಂದು ಅಲಸಂದಿಯ ಹೊಲಕ್ಕೆ ಬಂದರು. ಇಸ್ರಾಯೇಲ್ಯರು ಅವರ ಎದುರಿನಿಂದ ಓಡಿ ಹೋದಾಗ ಇವನು ಆ ಹೊಲದ ಮಧ್ಯದಲ್ಲೇ ನಿಂತುಕೊಂಡು ಫಿಲಿಷ್ಟಿಯರನ್ನು ಕೊಂದು ಹೊಲವನ್ನು ಕಾಪಾಡಿದನು. ಹೀಗೆ ಯೆಹೋವನು ಮಹಾಜಯವನ್ನುಂಟು ಮಾಡಿದನು. 30 ಮಂದಿ ಪ್ರಸಿದ್ಧ ಶೂರರಲ್ಲಿ ದಾವೀದನು ಅದುಲ್ಲಾಮ್ ಗವಿಯಲ್ಲಿದ್ದಾಗ ಸುಗ್ಗಿ ಕಾಲದಲ್ಲಿ ಅವನ ಬಳಿಗೆ 3 ಮಂದಿ ಬಂದರು. ಫಿಲಿಷ್ಟಿಯರು ದಂಡೆತ್ತಿ ಬಂದು ರೆಫಾಯಿಮ್ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡಾಗ ದಾವೀದನು ಆ ಅದುಲ್ಲಾಮ್ ದುರ್ಗದಲ್ಲಿದ್ದನು. ಫಿಲಿಷ್ಟಿಯರು ಬೆತ್ಲೆಹೇಮಿನಲ್ಲಿ ಕಾವಲು ದಂಡನಿಟ್ಟಿದ್ದರು. ಅದೇ ಸಮಯದಲ್ಲಿ ದಾವೀದನು ಲವಲವಿಕೆಯಿಂದ ಬೆತ್ಲೆಹೇಮ್ ಊರಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಯಾರಾದರೂ ನನಗೆ ತಂದುಕೊಡುವುದಾದರೆ ಎಷ್ಟೋ ಒಳ್ಳೆಯದು ಅಂದನು. ಕೂಡಲೇ ಆ 3 ಮಂದಿ ಪರಾಕ್ರಮಶಾಲಿಗಳು ಫಿಲಿಷ್ಟಿಯರ ದಂಡಿನೊಳಗೆ ನುಗ್ಗಿ ಹೋಗಿ ಬೆತ್ಲೆಹೇಮಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಸೇದಿ ದಾವೀದನಿಗೆ ತಂದುಕೊಟ್ಟರು. ಆದರೆ ಅವನು ಅದನ್ನು ಕುಡಿಯಲೊಲ್ಲದೆ, ಯೆಹೋವನೇ, ಈ ನೀರನ್ನು ಕುಡಿಯುವುದು ನನಗೆ ದೂರವಾಗಿರಲಿ. ಇದು ಜೀವದಾಶೆ ತೊರೆದವರ ರಕ್ತ, ಇದನ್ನು ಕುಡಿಯುವುದೇ ಇಲ್ಲ ಎಂದು ಹೇಳಿ ಅದನ್ನು ಯೆಹೋವನ ಮುಂದೆ ಹೊಯ್ದನು. ಆ 3 ಮಂದಿಯ ಪರಾಕ್ರಮವೂ ಇದೇ. ಚೆರೂಯಳ ಮಗನೂ ಯೋವಾಬನ ತಮ್ಮನೂ ಆದ ಅಬೀಷೈಯು ಈ 3 ಮಂದಿಯಲ್ಲಿ ಮುಖ್ಯಸ್ಥನು. ಅವನು ತನ್ನ ಬರ್ಜಿಯನ್ನು ಬೀಸುತ್ತಾ ಹೋಗಿ 300 ಮಂದಿಯನ್ನು ಕೊಂದದರಿಂದ ಈ 3ರಲ್ಲಿ ಕೀರ್ತಿಗೊಂಡನು. ಇವರಲ್ಲಿ ಘನವುಳ್ಳವನೂ ನಾಯಕನೂ ಇವನೇ. ಆದರೂ ಇವನು ಮೊದಲಿನ 3 ಮಂದಿಗೆ ಸಮಾನನಾಗಿರಲಿಲ್ಲ. ಯೆಹೋಯಾದಾವನ ಮಗನೂ ಕಬ್ಜಯೇಲಿನ ಪರಾಕ್ರಮಶಾಲಿಯೂ ಆದ ಬೆನಾಯನು ಇನ್ನೊಬ್ಬನು. ಇವನು ಅನೇಕ ಶೂರಕೃತ್ಯಗಳನ್ನು ನಡೆಸಿದನು. ದೃಷ್ಟಾಂತ: ಒಂದು ಸಾರಿ ಮೋವಾಬ್ಯನಾದ ಅರೀಯೇಲನ 2 ಮಕ್ಕಳನ್ನು ಕೊಂದನು. ಇನ್ನೊಮ್ಮೆ ಹಿಮಕಾಲದಲ್ಲಿ ಒಂದು ಸಿಂಹವು ಗುಂಡಿಯಲ್ಲಿ ಬಿದ್ದಿರಲು ಇವನು ಆ ಗುಂಡಿಗೆ ಇಳಿದು ಹೋಗಿ ಅದನ್ನು ಕೊಂದನು. ಮತ್ತೊಮ್ಮೆ ಉನ್ನತನಾದ ಒಬ್ಬ ಐಗುಪ್ತನನ್ನು ಕೊಂದನು. ಆ ಐಗುಪ್ತನ ಕೈಯಲ್ಲಿ ಒಂದು ಬರ್ಜಿ ಇತ್ತು. ಇವನು ಕೈಯಲ್ಲಿ ಒಂದು ಕೋಲನ್ನು ಮಾತ್ರ ಹಿಡಿದುಕೊಂಡು ಹೋಗಿ ಅವನ ಕೈಯಲ್ಲಿದ್ದ ಬರ್ಜಿಯನ್ನು ಕಿತ್ತುಕೊಂಡು ಅದರಿಂದ ಅವನನ್ನು ಕೊಂದನು. ಈ ಪರಾಕ್ರಮ ಕೃತ್ಯದಿಂದ ಯೆಹೋಯಾದಾವನ ಮಗನಾದ ಬೆನಾಯನು ಈ 3ರಲ್ಲಿ ಹೆಸರುಗೊಂಡನು. 30 ಮಂದಿಯಲ್ಲಿ ಇವನು ವಿಶೇಷ ಕೀರ್ತಿಯನ್ನು ಹೊಂದಿದ್ದರೂ ಮೊದಲಿನ 3ರಿಗೆ ಸಮಾನನಾಗಿರಲಿಲ್ಲ.
ದಾವೀದನು ಇವನನ್ನು ತನ್ನ ಕಾವಲು ದಂಡಿನ ಮುಖ್ಯಸ್ಥನನ್ನಾಗಿ ಮಾಡಿದನು. 30 ಮಂದಿ ರಣವೀರರ ಪಟ್ಟಿ. ಯೋವಾಬನ ತಮ್ಮನಾದ ಅಸಾಹೇಲನು, ಬೆತ್ಲೆಹೇಮಿನ ದೋದೋವಿನ ಮಗನಾದ ಎಲ್ಹಾನಾನ್, ಹರೋದಿನವರಾದ ಶಮ್ಮ ಎಲೀಕರು, ಪೆಲೆಟಿನವನಾದ ಹೆಲೆಚ್, ತೆಕೋವದ ಇಕ್ಕೇಶನ ಮಗನಾದ ಈರಾ, ಅಣತೋತಿನವನಾದ ಅಬೀಯೆಜೆರ್, ಹುಷಾ ಊರಿನವನಾದ ಮೆಬುನ್ನೈ, ಅಹೋಹಿನವನಾದ ಚಲ್ಮೋನ್, ನೆಟೋಫದವನಾದ ಮಹರೈ, ನೆಟೋಫದವನಾದ ಬಾಣನ ಮಗ ಹೇಲೆಬ್, ಬೆನ್ಯಾಮೀನ್ ದೇಶದ ಗಿಬೆಯ ಊರಿನ ರೀಬೈ ಎಂಬವನ ಮಗನಾದ ಇತ್ತೈ, ಪಿರಾತೋನ್ಯನಾದ ಬೆನಾಯ, ನಹಲೇಗಾಶಿನವನಾದ ಹಿದ್ದೈ, ಅರಾಬ ತಗ್ಗಿನವನಾದ ಅಬೀ ಅಲ್ಬೋನ್, ಬರ್ಹೂಮ್ಯನಾದ ಅಜ್ಮಾವೇತ್, ಶಾಲ್ಬೋನ್ಯನಾದ ಎಲೆಯಕ್ಬಾ. ಯಾಶೇನನ ಮಕ್ಕಳು ಯೋನಾತಾನನು, ಹರಾರ್ಯನಾದ ಶಮ್ಮ, ಆರಾರ್ಯನಾದ ಶಾರಾರನ ಮಗ ಅಹೀಯಾಮ್, ಮಾಕಾ ಊರಿನ ಅಹಸ್ಬೈ ಎಂಬವನ ಮಗನಾದ ಎಲೀಫೆಲೆಟ್, ಗಿಲೋವಿನ ಅಹಿತೋಫೇಲ್ ಎಂಬವನ ಮಗನಾದ ಎಲಿಯಾಮ್, ಕರ್ಮೇಲ್ಯನಾದ ಹೆಚ್ರೋ, ಅರ್ಬೀಯನಾದ ಪಾರೈ, ಚೋಬ ಊರಿನ ನಾತಾನ್ ಎಂಬವನ ಮಗನಾದ ಇಗಾಲ್, ಗಾದ್ಯನಾದ ಬಾನಿ, ಅಮ್ಮೋನಿಯನಾದ ಚೆಲೆಕ್, ಬೇರೋತ್ಯನೂ ಚೆರೂಯಳ ಮಗನಾದ ಯೋವಾಬನ ಆಯುಧವಾಹಕನೂ ಆಗಿದ್ದ ನಹರೈ, ಇತ್ರೀಯರಾದ ಈರಾ ಗಾರೇಬರು, ಹಿತ್ತಿಯನಾದ ಊರಿಯ, ಒಟ್ಟಿಗೆ 37 ಮಂದಿ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ಅಮೂಲ್ಯವಾದ, ಉತ್ಕೃಷ್ಟವಾದ, ನಿತ್ಯವಾದಂಥ ಆಹಾರವಾಗಿರುವಂಥ, ಅಂದರೆ ಆತ್ಮಿಕ ಆಹಾರವಾಗಿರುವಂಥ ದೇವರ ವಾಕ್ಯವನ್ನು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2 ಸಮುವೇಲ 23ನೇ ಅಧ್ಯಾಯ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 23. ಸ್ಯಾಮ್ಯುಯಲ್ ಅಂತ ಹೇಳಿದರೆ ದೇವರಿಂದ ಕೇಳಲ್ಪಟ್ಟವನು. ಹನ್ನ ಅವರ ತಾಯಿ ದೇವರ ಹತ್ರ ಕೇಳ್ತಾರೆ, ನನಗೆ ಒಂದು ಮಗು ನೀನು ಕೊಟ್ಟರೆ ಆ ಮಗುನ ನಿನಗೇ ಕೊಟ್ಬಿಡ್ತೀನಿ, ನಿನ್ನ ಸೇವೆಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಹನ್ನ ಅಂತ ಹೇಳಿದ್ರೆ ಗ್ರೇಸ್ ಅಥವಾ ಕೃಪೆ ಅಥವಾ ದಯೆ, ಮೆಚ್ಚುಗೆ. ದಯೆ ಹನ್ನಳಿಗೆ ಸಿಕ್ತು. ದೇವರು ಒಂದು ಮಗುವನ್ನು ಕೊಟ್ಟಿದ್ದರ ನಿಮಿತ್ತವಾಗಿ ಆ ಮಗುವನ್ನು ಆಕೆನೇ ಇಟ್ಕೊಳ್ಬೋದಾಗಿತ್ತು ತನಗೋಸ್ಕರವಾಗಿ. ಯಾಕಂದರೆ ದೇವರು ಭಾಳ ವರ್ಷಗಳಿಂದ ಬಂಜೆಯಾಗಿ ಆಕೆಗೆ ಪ್ರೇಯರ್ಗೆ ಆನ್ಸರ್ ಸಿಕ್ತು. ಕೊನೆಗೆ ಆನ್ಸರ್ ಸಿಕ್ಕಿದ ಮೇಲೆ ಆ ಪ್ರೇಯರ್ಗೆ ಆನ್ಸರ್ ಸಿಕ್ತು, ನನಗೆ ಮಗು ಸಿಕ್ತು ಅಂತ ಹೇಳಿದೆ, ಆ ಮಗುನ ದೇವರಿಗೆ ಕೊಟ್ಬಿಡ್ತಾಳೆ. ವಾವ್, ಆಶ್ಚರ್ಯ! ಆ ರೀತಿಯಾಗಿ ದೇವ್ರು ಕೊಟ್ಟದ್ದನ್ನೇ ದೇವ್ರು ಕೊಡುವಂಥವ್ರು ಭಾಳ ಕಡಿಮೆ ಈ ಭೂಲೋಕದಲ್ಲಿ. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ, ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ದೇವರು ಕೊಟ್ಟದ್ದನ್ನೇ ಮತ್ತೆ ದೇವರಿಗೆ ಕೊಟ್ಟು ಬಿಡುವಂಥವರು ಜನರು, ದೇವರಿಗೆ ಕೊಟ್ಟು ಬಿಡುವಂಥವರು ಭಾಳ ಕಡಿಮೆ ಈ ಭೂಲೋಕದಲ್ಲಿ. ಆದರೆ ಈ ಸಮುವೇಲನು, 1ನೇ ಸಮುವೇಲ, 2ನೇ ಸಮುವೇಲ, 2 ಪುಸ್ತಕಗಳ ಒಂದು ಗ್ರಂಥಕರ್ತನು. ಆತನು ಬರೆದಿದ್ದಾನೆ ದಾವೀದನ ಚರಿತ್ರೆಯನ್ನು, ಮತ್ತು ಬೇರೆಯವರು ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದಾರೆ ಕೊನೆಯಲ್ಲಿ. ಯಾಕಂತ ಹೇಳಿದ್ರೆ ಸಮುವೇಲನು ಸತ್ತು ಹೋಗಿದ್ದನ್ನು ಯಾರು ಬರೀತಾರೆ ಎಂಬುದಾಗಿ ನೋಡುವಾಗ ಒಂದು ತಂಡದವರು, ಒಂದು ಗ್ರೂಪ್ ಆಗಿ ನಾತಾನ್ನು ಸ್ವಲ್ಪ ಬರೆದಿರುವಂಥದ್ದು, ಸಮುವೇಲನು ಸೇರಿ ಬರೆದಿರುವಂಥದ್ದು, ದಾವೀದನು ಕೂಡ ಕೆಲವು ಈ ಹಾಡುಗಳನ್ನು ಬರೆದಿರುವುದು. ಆ ರೀತಿಯಾಗಿ ಆಶ್ಚರ್ಯ. ಈ ಬೈಬಲ್ ನಮ್ಮ ಕೈಗೆ ಬಂದಂಥದ್ದು ಬಹಳ ಆಶ್ಚರ್ಯ. ನಮ್ಮ ತಂಡದಲ್ಲಿ, ನಮ್ಮ ಸಂಸ್ಥೆಯಲ್ಲಿ ನಾವು ಒಂದು ಸಮ್ಮೇಳನವನ್ನು ನಡೆಸಲಿಕ್ಕಿದ್ದೇವೆ. ಅದರ ಹೆಸರೇನೆಂದರೆ ವಾಟ್ಸ್ ಸೋ ಅಮೇಝಿಂಗ್ ಅಬೌಟ್ ದ ಬೈಬಲ್ ಬಗ್ಗೆ ಅಂಥ ಅತಿಶಯ ಏನಂತ ಭಾಳ ಇದೆ. ಸರಿ, 22ನೇ ಅಧ್ಯಾಯ 2ನೇ ಸಮುವೇಲನ ಗ್ರಂಥದಲ್ಲಿ, ಸೆಕೆಂಡ್ ಸ್ಯಾಮ್ಯುಯಲ್ ಚಾಪ್ಟರ್ 22, 51 ವಚನಗಳಿದೆ. ಅದರಲ್ಲಿ ಹೆಚ್ಚಿನ ಅಂಶ ದೇವರಿಗೆ ಸ್ತೋತ್ರ, ಸ್ತುತಿ, ಆರಾಧನೆ, ಉಪಕಾರ ಸ್ಮರಣೆ, ದೇವರ ಸ್ವಭಾವದ ಬಗ್ಗೆ, ದೇವರು ಸಹಾಯ ಮಾಡಿದ್ರ ಬಗ್ಗೆ ಬಹಳಷ್ಟು
ಆ ದಾವೀದನು ದೇವರಿಗೆ ಸ್ತೋತ್ರ ಮಾಡ್ತಾನೆ. ಯಾಕಂದರೆ ಜೀವಮಾನವೆಲ್ಲ ಓಡ್ತಾ ಇದ್ದ. ಯಾವಾಗ ಗೊಲ್ಯಾತನನ್ನು ಕೊಂದ ನಂತರವೇ ಅವನಿಗೆ ಸ್ಟಾರ್ಟ್ ಆಯಿತು ಪ್ರಸಿದ್ಧತೆಯ ಒಂದು ಶೋಧನೆ, ಸೌಲನಿಂದ ಅಟ್ಯಾಕು. ಮತ್ತು ಅಣ್ಣಂದರು ಕೂಡ ಆ ದಿವಸಗಳಲ್ಲಿ ಅಷ್ಟು ಖುಷಿಯಾಗಿರಲಿಲ್ಲ. ಆನಂತರ ಅವರೇ ಬಂದು ಅಣ್ಣಂದರು 7 ಜನರು ಕೂಡ ಸಮುವೇಲನ ಮುಖಾಂತರವಾಗಿ ಆ ಟೆಸ್ಟ್ಗೆ ಇವನಿರ್ಬೋದು ರಾಜನ್ ಅಂತ ಹೇಳ್ಬಿಟ್ಟು ಅವೆಲ್ಲ ಟೆಸ್ಟ್ನಲ್ಲಿ ದೇವರು ಅವರನ್ನು ರಿಜೆಕ್ಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕೊನೆಗೆ ಚಿಕ್ಕವನಾದಂಥ ದಾವೀದನನ್ನು ದೇವರು ಆರಿಸಿಕೊಂಡು ಅಂಥ ಒಬ್ಬ ವ್ಯಕ್ತಿಯ ತಮ್ಮನ ಒಂದು ಟೀಮ್ನಲ್ಲಿ ಇವರೆಲ್ಲರೂ ಕೂಡ ಆ ಅಣ್ಣಂದರು ಸೇರಿಕೊಂಡು ಕಡೆಗೆ ಅವನು ಬಲಪಡಿಸ್ತಾರೆ. ಸಂಬಂಧಿಕರು ಕೂಡ ಸೇರಿಕೊಂಡು ಬಲಪಡಿಸ್ತಾರೆ. ಅದನ್ನೆಲ್ಲ ಓದಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು. ಯಾಕಂದರೆ ಮೆನಿ ಆಫ್ ಹಿಸ್ ರಿಲೇಟಿವ್ಸ್ ಫಾಲೋಡ್ ಡೇವಿಡ್. ದಾವೀದನನ್ನು ತನ್ನ ಸ್ವಂತದವರೇ ಹಿಂಬಾಲಿಸಿದರು ಎಂಬುದಾಗಿ. ಅದು ಭಾಳ ಒಳ್ಳೆಯದು. ಯಾಕಂದರೆ ಕುಟುಂಬದವರು ನಮ್ಮನ್ನು ಹಿಂಬಾಲಿಸೋದು ಭಾಳ ಭಾಳ ಗ್ರೇಟ್ ಅಂತ ಹೇಳ್ಬೋದು. ಅದರಲ್ಲಿಯೂ ದಾವೀದನ ಮಕ್ಕಳಲ್ಲಿ ಕೂಡ ಕೆಲವರು ಯಾಜಕರಾಗಿದ್ದರು ಎಂಬುದಾಗಿ ಆ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಿರುವಾಗ ಕೊನೆಗೆ 1 by 1 ಅವನ ವೈರಿಗಳೆಲ್ಲ ದೇವರು ತೆಗೆದು ಹಾಕಿದನು, ಕೆಲವ್ರನ್ನು ಕೊಂದು ಹಾಕಿದನು, ಕೆಲವರು ಸೋತು ಹೋಗುವಂತೆ ಮಾಡಿದನು. ಆ ರೀತಿಯಾಗಿ ಇದ್ದಂಥ ಎಲ್ಲ ವೈರಿಗಳಲ್ಲಿ ದೊಡ್ಡ ವೈರಿ ಅಂತ ಹೇಳಿದರೆ ಸೌಲನು. ಆದರೆ ದಾವೀದನವನನ್ನು ವೈರಿಯಾಗಿ ಎನಿಸಲಿಲ್ಲ. ತಂದೆಯೇ ಎಂಬುದಾಗಿ ಹೇಳ್ತಾನೆ, ನನ್ನ ಒಡೆಯನೇ ಎಂಬುದಾಗಿ ದಾವೀದನ ಕರೀತಾನೆ. ಕರ್ತನ ಅಭಿಷಿಕ್ತನು ನೀನು ಎಂಬುದಾಗಿ ಹೇಳ್ತಾನೆ ರೀ. ವೈರಿ ಅಂತ ಅನ್ನಿಸ್ಲಿಲ್ಲ. ಆದರೆ ಸೌಲನ್ನು ದಾವೀದನನ್ನು ವೈರಿಯಾಗಿ ಲೆಕ್ಕ ಹಾಕಿದ. ಅವನ್ನ ಫಿನಿಷ್ ಮಾಡಬೇಕು, ಅವನು ಕೊಂದು ಹಾಕಬೇಕು, ಅವನ್ನ ಹಾಳು ಮಾಡಬೇಕಂತ ಹೇಳ್ಬಿಟ್ಟು 3000 ಶ್ರೇಷ್ಠ ಸೋಲ್ಜರ್ಸನ್ನು, ಸೈನಿಕರನ್ನು ಕರ್ಕೊಂಡೋಗಿ ಅಟ್ಯಾಕ್ ಮಾಡಲಿಕ್ಕೆ ಯತ್ನಿಸ್ತಾನೆ. ಆದರೆ ದೇವರು ಅವನಿಗೆ ಕಾಪಾಡ್ತಾನೆ. ಆದ ಕಾರಣ ಒಂದು ಹಾಡನ್ನು ಬರೆದು, ನೀನು ನನ್ನ ಶತ್ರುಗಳ ಕೈಯಿಂದ ನೀನು ಬಿಡುಗಡೆ ಮಾಡಿದಿ, ನಿನಗೆ ಸ್ತೋತ್ರ. ಹೌದು, ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ವಾವ್ ವಾವ್. ಈಗ ಯಾರೋ ದಾವೀದನ್ನು ಅಟ್ಯಾಕ್ ಮಾಡ್ತಾರೆ, ಗುರಾಣಿ ಹಿಡಿದಿದ್ದು ಯಾರು? ದಾವೀದನ ಅಲ್ಲ, ದೇವರು ಹಿಡಿದನಂತೆ. ದೇವರು ದ ಲಾರ್ಡ್ ಟುಕ್ ಅಪ್ ದ ಶೀಲ್ಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಡೇವಿಡ್. ಇದನ್ನೆಲ್ಲ ಅವನು ಸ್ಮರಿಸಿಕೊಂಡು ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡ್ತಾನೆ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾನೆ ಮತ್ತು ಅದನ್ನು ಮರೆಯೋದಿಲ್ಲ. ಅಂಥ ಒಂದು ಅನುಭವ ದಾವೀದನಿಗಿದ್ದಿದ್ದರಿಂದ ನಾನು ಸಂತೋಷ ಪಡ್ತೇನೆ. ಯಾಕಂತ ಹೇಳಿದರೆ ಅವನು ಬ್ಯುಸಿಯಾಗಿ ಇದ್ಬಿಡ್ಬೋದಾಗಿತ್ತು. ಆದರೆ ಡೇವಿಡ್ ಗೇವ್ ಟೈಮ್ ಟು ಗಾಡ್. ದಾವೀದನು ದೇವರಿಗೋಸ್ಕರವಾಗಿ ಸಮಯವನ್ನು ಪ್ರತ್ಯೇಕವಾಗಿ ಇಟ್ಟನು. ಆ ಕೀರ್ತನೆ 103 ಭಾಳ ಫೇಮಸ್ ಆಗಿರುವಂಥ ಒಂದು ಕೀರ್ತನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಹೇಳಿಬಿಟ್ಟು ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ವಾವ್, ಆ ರೀತಿಯಾಗಿ ನಾನು ಇರಲಿಕ್ಕೆ ಇಷ್ಟಪಡ್ತೇನೆ. ನಾವಿರೋಣ, ದೇವರ ಉಪಕಾರ ಒಂದು ನಾವು ಮರಿಬಾರ್ದು. ಲೆಟ್ಸ್ ನಾಟ್ ಫರ್ಗೆಟ್ ಈವನ್ ಒನ್ ಆಫ್ ಗಾಡ್ಸ್ ಫೇವರ್ಸ್ ಆ್ಯಂಡ್ ಬೆನಿಫಿಟ್ಸ್ ಟು ಅಸ್. ಮತ್ತು ಇವೆಲ್ಲ ದೇವರಿಗೆ ಸ್ತೋತ್ರ ಮಾಡಿಬಿಟ್ಟು 22ನೇ ಅಧ್ಯಾಯದಲ್ಲಿ 23ನೇ ಅಧ್ಯಾಯಕ್ಕೆ ನಾವು ಬರುವಾಗ ದಾವೀದನ ಕಡೇ ಮಾತುಗಳು ಇರುವಂಥದ್ದನ್ನು ನಾವು ನೋಡ್ಬೋದು. ಕಡೆ ಮಾತುಗಳು ಅಂತ ಹೇಳಿದ್ರೆ ಮತ್ತೆ ಆ ಕಡೆ ಮಾತುಗಳು ಸ್ವಲ್ಪ ಹಾಡಿನ ರೀತಿಯಿಂದ ಅದನ್ನು ಹೇಳಿಬಿಟ್ಟು ಹೇಳ್ತಿದ್ದಾನೆ. ಯಾಕೋಬನ ದೇವರಿಂದ ಅಭಿಷೇಕಿಸಲ್ಪಟ್ಟವನು ಅಂದರೆ ತಾನು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟವನು. ಅದಕ್ಕಿಂತ ಮುಂಚೆ ಇಸ್ರಾಯೇಲರ ವರ ಕವಿಯೂ ಆಗಿರುವವನು ಹೇಳಿದ್ದು. ಬಹುಶಃ ಮೋಸ್ಟ್ಲಿ ಇದು ಬೇರೆ ಯಾರಾದರೂ ಬರೆದಿರಬೇಕು. ಅಂದರೆ ಅದನ್ನು ತನ್ನ ಬಗ್ಗೆ ತಾನೇ ಹೇಳಿಕೊಂಡ ಹಾಗಾಗ್ತದೆ. ವರಕವಿಯಾಗಿರುವಂಥವನು ದಾವೀದನಂತ ಹೇಳ್ಬಿಟ್ಟು ಆತನು ಹೇಳಿದಂಥ ಮಾತು
2ನೇ ವಚನದಲ್ಲಿ ಭಾಳ ಪವರ್ಫುಲ್ ಆಗಿ ಶಕ್ತಿಯುತವಾಗಿದೆ. ಅದೇನಂತ ಹೇಳ್ಬಿಟ್ಟು ನಾವು ನೋಡೋಣ. ಯೆಹೋವನ ಆತ್ಮವು ನನ್ನಲ್ಲಿ ಉಸಿರಿತು. ದ ಸ್ಪಿರಿಟ್ ಆಫ್ ದ ಲಾರ್ಡ್ ಈಸ್ ಅಪಾನ್ ಮೀ. ವಾವ್ ವಾವ್ ವಾವ್. ಈ ರೀತಿಯಾಗಿ ಭಾಳ ಜನರು ಹೇಳುವಂಥವ್ರನ್ನ ನಾನು ನೋಡಿಲ್ಲ. ದೇವರ ಆತ್ಮನು ನನ್ನ ಮೇಲೆ, ದೇವರ ಅಭಿಷೇಕ ನನ್ನ ಮೇಲಿದೆ, ದೇವರ ಆತ್ಮವು ನನ್ನಲ್ಲಿ ಉಸಿರಿತು. ದ ಸ್ಪಿರಿಟ್ ಆಫ್ ದ ಲಾರ್ಡ್ ಇನ್ಸ್ಪೈರ್ಡ್ ಮೀ ಎಂಬುದಾಗಿ ಹೇಳುವಂಥವ್ರು ಭಾಳ ರೇರು. ಆದರೆ ದಾವೀದನ ಆ ರೀತಿಯಾಗಿ ಹೇಳಿಬಿಟ್ಟು ಇಮಿಡಿಯೇಟ್ಲಿ ಆತನ ವಾಕ್ಯವು ನನ್ನ ಬಾಯಲ್ಲಿತ್ತು. ವೆನ್ ಯು ಆರ್ ಇನ್ಸ್ಪೈರ್ಡ್ ಬೈ ದ ಸ್ಪಿರಿಟ್ ಆಫ್ ದ ಲಾರ್ಡ್, ಯು ವಿಲ್ ಎಕ್ಸ್ಪ್ರೆಸ್ ದ ವರ್ಡ್ ಆಫ್ ದ ಲಾರ್ಡ್ ಫ್ರಮ್ ಯುವರ್ ಮೌತ್. ಹೌದು, ದೇವರ ಆತ್ಮನಿಂದ ಪ್ರೇರಿತರಾದಂಥವರು ದೇವರ ವಾಕ್ಯವನ್ನು ಬಾಯಿಂದ ನುಡಿಯುವವರಾಗಿರ್ತಾರೆ. ದೇವರ ಆತ್ಮನ ಸಹಾಯ ಇಲ್ಲದೆ ಕೂಡ ದೇವರ ವಾಕ್ಯವನ್ನು ಬಾಯಿಂದ ಹೇಳುವಂಥವ್ರು ಇದ್ದಾರೆ. ಆದರೆ ಸರಿಯಾದ ಮ್ಯಾಚಿಂಗ್ ಇದೆ. ಹೀಗಿರಬೇಕು. ಸ್ಪಿರಿಟ್ ಆಫ್ ದ ಲಾರ್ಡ್, ವರ್ಡ್ ಆಫ್ ದ ಲಾರ್ಡ್. ದೇವರ ಆತ್ಮನು, ದೇವರ ವಾಕ್ಯ, ಅದು ಒಳ್ಳೆಯ ಬ್ಯಾಲೆನ್ಸ್ ಆಗಿದೆ. ಸರಿ, ಇಸ್ರಾಯೇಲ್ ಶರಣನು ದೇವರು ಆಗಿರುವ ಆತನು ಹೇಳಿದ್ದೇನೆಂದರೆ, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜನರನ್ನು ನೀತಿಯಿಂದ ಆಳುವವನು. ಅದು ಅರಿಕೆ. ಅದಾದ ನಂತರ ನನ್ನ ಮನೆಯು ಯೆಹೋವನ ಸನ್ನಿಧಿಯಲ್ಲಿ ಸ್ಥಿರವಾಗಿರುತ್ತದಲ್ಲೋ. ಮನೆ ದೇವರ ಸನ್ನಿಧಿಯಲ್ಲಿ ಸ್ಥಿರವಾಗಿರುವಂತೆ ನಾವು ಹರಸೋಣ, ಹಂಬಲಿಸೋಣ, ಪ್ರಾರ್ಥಿಸೋಣ ಮತ್ತು ಅದನ್ನು ಸಾಧಿಸಿ ತೋರಿಸೋಣ ಲೋಕದಲ್ಲಿ ಸಾಕ್ಷಿಯಾಗಿ, ಸಾಧನವಾಗಿ. ಆತನು ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ವಾವ್, ಗಾಡ್ ಹಸ್ ಮೇಡ್ ಎ ಕವನೆಂಟ್ ವಿತ್ ಮೀ. ಅಂದರೆ ದಾವೀದನ ಒಂದು ರಿಲೇಷನ್ಶಿಪ್ ದೇವರ ಜೊತೆಯಲ್ಲಿ ಇಟ್ ವಾಸ್ ಎ ಕವನೆಂಟ್ ರಿಲೇಷನ್ಶಿಪ್. 2ನೇ ಸಮುವೇಲ 23:5ನೇ ವಚನದಲ್ಲಿ ದಾವೀದನ ಕಡೇ ಮಾತುಗಳಲ್ಲಿ ಒಂದೇನೆಂದರೆ, ಲಾರ್ಡ್, ಯು ಹ್ಯಾವ್ ಮೇಡ್ ಎ ಕವನೆಂಟ್ ವಿತ್ ಮೀ. ದೇವರೊಂದಿಗೆ ಒಡಂಬಡಿಕೆಯ ಸಂಬಂಧದಲ್ಲಿ ಇದ್ದನು ದಾವೀದನು. ಬ್ರದರ್ ಭಕ್ತ ಸಿಂಗ್ ಎಂಬಂಥ ಮಹಾಭಕ್ತರು ನನ್ನ ಜೀವನದಲ್ಲೇ ನಾನು ಕಂಡಂಥ ಅತ್ಯಂತ ಭಕ್ತಿವಂತರಾದ ವ್ಯಕ್ತಿ. ಈ ವ್ಯಕ್ತಿ ಬ್ರದರ್ ಭಕ್ತ ಸಿಂಗ್ ಎಂಬಂಥ ವ್ಯಕ್ತಿ ಸುಮಾರು 10,000 ಸಭೆಗಳನ್ನು ಸ್ಥಾಪನೆ ಮಾಡಿದಂಥ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ. ಅಂಥ ಒಂದು ಪವರ್ಫುಲ್, ಅಂದರೆ ದೊಡ್ಡ ಪ್ರಸಂಗಿ ಅಲ್ಲ, ಆದರೂ ಕೂಡ ಸರಳವಾಗಿ ತೊದಲು ಮಾತಿನಿಂದ, ದೋ ಈ ವಾಸ್ ಸ್ಟ್ಯಾಮರಿಂಗ್, ಕೆಲವು ಸಾರಿ ಅವರು ಮಾತಾಡೋದು ಅರ್ಥ ಆಗ್ತಿದ್ದಿಲ್ಲ, ಆದರೆ ಒಂದು ಮಾತು ಆಗಾಗ ಅವರು ಹೇಳ್ತಾ ಇದ್ದಿದ್ದು ಇನ್ನೂ ನನ್ನ ಕಿವಿಗೆ ಅದು ರಿಂಗ್ ಆಗ್ತಾ ಇದೆ, ಧ್ವನಿಸ್ತಾ ಇದೆ. ಅದೇನೆಂದರೆ ಕವನೆಂಟ್ ಕೀಪಿಂಗ್ ಗಾಡ್, ಒಡಂಬಡಿಕೆಯನ್ನು ಪಾಲಿಸುವ ದೇವರೇ. ಭಾಳ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಅವರು ಯಾವಾಗಲೂ ಪ್ರಾರ್ಥನೆ ಮಾಡುವಂಥ ವೇಳೆಯಲ್ಲಿ ಮೊದಲು ಅವರ್ ಲವಿಂಗ್ ಹೆವೆನ್ಲಿ ಫಾದರ್, ಪರಲೋಕದ ಪ್ರೀತಿಯ ತಂದೆಯೇ, ಗಾಡ್ ಆಫ್ ಗ್ರೇಸ್, ಮರ್ಸಿ ಆ್ಯಂಡ್ ಪೀಸ್, ಸಮಾಧಾನ, ಕೃಪೆ ಮತ್ತು ಶಾಂತಿಯ ದೇವರೇ, ಪ್ರೀತಿಯ ದೇವರೇ, ಕೃಪೆಯ ದೇವರೇ, ಎಲ್ಲನೂ ದೇವರಿಗೆ ಫೋಕಸ್ ಮಾಡುವಂಥ ಆ ರೀತಿಯಾಗಿ ಹೇಳಿಬಿಟ್ಟು ಕವನೆಂಟ್ ಕೀಪಿಂಗ್ ಗಾಡ್, ಒಡಂಬಡಿಕೆಯನ್ನು ಪಾಲಿಸುವ ದೇವರು. ಇಂಥ ಒಂದು ಅನುಭವ ದಾವೀದನಿಗಾಯಿತು. ಆದ ಕಾರಣ ಅದನ್ನು ಆತನು ನನ್ನೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಆ ರೀತಿಯಾಗಿ ಹೇಳಿಬಿಟ್ಟು 2ನೇ ಭಾಗ ವರ್ಸ್ 5 ಸೆಕೆಂಡ್ ಪಾರ್ಟ್ 2 ಸ್ಯಾಮ್ಯುಯಲ್ 23 ಆತನು ಹೇಳ್ತಾನೆ, ಅದು ಯಾವುದು? ಅದು ಅಂದರೆ ಒಡಂಬಡಿಕೆ. ಅದು ಎಂದಿಗೂ ಬಿದ್ದು ಹೋಗೋದಿಲ್ಲ. ವಾವ್, ಕವನೆಂಟ್ ವಿಲ್ ನೆವರ್ ಫಾಲ್. ಅದು ಎಂದಿಗೂ ಬಿದ್ದು ಹೋಗೋದಿಲ್ಲ, ಎಲ್ಲ ವಿಷಯಗಳಲ್ಲಿ ಖಂಡಿತವಾಗಿದೆ. ದಿ ಕವನೆಂಟ್ ಈಸ್ ಸಮಥಿಂಗ್ ವಿಚ್ ಈಸ್ ಸಾಲಿಡ್, ಗ್ಯಾರಂಟೀಡ್. ಈ ಒಂದು ಒಡಂಬಡಿಕೆ ಅನುಭವ, ದಿ ಕವನೆಂಟ್ ಎಕ್ಸ್ಪೀರಿಯನ್ಸ್ ಈಸ್ ಎ ಗ್ರೇಟ್ ವಂಡರ್ಫುಲ್ PhD ಎಕ್ಸ್ಪೀರಿಯನ್ಸ್. ಈ ಒಡಂಬಡಿಕೆ ಅನುಭವ ಅದು ಉನ್ನತ ಅಭ್ಯಾಸದ ವಿದ್ಯೆಯ
PhD ಅನುಭವವಾಗಿರ್ತದೆ. ನನ್ನ ರಕ್ಷಣೆಯ ಮೂಲವು ನನ್ನ ಅಭಿಲಾಷೆಯನ್ನು ಪೂರ್ತಿಗೊಳಿಸುವವನು ಆತನೇ ಅಲ್ಲವೋ. ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ವೆನ್ ವಿ ಆರ್ ಇನ್ ಎ ಕವನೆಂಟ್ ರಿಲೇಷನ್ಶಿಪ್ ವಿತ್ ಗಾಡ್, ಗಾಡ್ ವಿಲ್ ಫುಲ್ಫಿಲ್ ಅವರ್ ಡಿಸೈರ್ಸ್. ದೇವರ ಒಡಂಬಡಿಕೆಯ ಸಂಬಂಧದಲ್ಲಿ ನಾವಿರುವಾಗ ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ವಾವ್, ಎಂಥ ಒಳ್ಳೆಯ ದೇವರು ನಮಗಿದ್ದಾನೆ. ಆನಂತರ ಆ ಕೆಲವು ಮಾತುಗಳನ್ನು ದಾವೀದನು ಕೊನೆಯ ಮಾತುಗಳು ಅಂತ ಹೇಳ್ಬಿಟ್ಟು ಈ ಮಾತುಗಳು ಒಂದು 7 ವಚನದಲ್ಲಿ ಆ ಮಾತುಗಳನ್ನು ಆತನು ಹೇಳಿದ ನಂತರ 8ನೇ ವಚನದಿಂದ ದಾವೀದನ ಜೊತೆಯಲ್ಲಿದ್ದಂಥ ಒಂದು ಟೀಮ್, ಪವರ್ಫುಲ್ ಟೀಮ್, ಶಕ್ತಿಯುತವಾದಂಥ ವ್ಯಕ್ತಿಗಳು ಭಾಳ ಜನರು ಇದ್ದರು. ಸುಮಾರು 600 ಜನರು ಇದ್ದರು. ಹೌದು, ಲಕ್ಷಾಂತರ ಸೈನಿಕರಿದ್ದರು ಇಸ್ರಾಯೇಲ್ನಲ್ಲಿ, ಮತ್ತು ಯಹೂದದಲ್ಲಿ ಸೈನಿಕರೇ 10-15 ಲಕ್ಷ ಜನರಿದ್ದರು. ಅದರಲ್ಲಿ 600 ಜನರು ನಂಬಿಗಸ್ತರಾಗಿದ್ದರು. ಮತ್ತೆ ಫಿಲ್ಟರ್ ಆಯಿತು. ಆ 600 ಜನರಲ್ಲಿ ಮತ್ತೆ 300 ಜನರು ಭಾಳ ಸ್ಪೆಷಲ್ ಆಗಿರುವಂಥ ವ್ಯಕ್ತಿಗಳು 300 ಜನರಿದ್ದರು. 18ನೇ ವಚನದಲ್ಲಿ ಅದನ್ನು ನೋಡ್ಬೋದು. ಆ ಸ್ಪೆಷಲ್ನಲ್ಲಿ ಕೂಡ ಮತ್ತೆ 30 ಜನರು ಇದ್ದರು. 13ನೇ ವಚನ, 2ನೇ ಸಮುವೇಲ 23:13. ಆ 30 ಜನರಲ್ಲಿ 3 ಭಾಳ ಸ್ಪೆಷಲ್ ಆಗಿದ್ದರು. ಆ 3 ಹೆಸರು ಏನಂತ ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ 8ನೇ ವಚನದಲ್ಲಿ ನಾವು ನೋಡುವಾಗ ಯೋಷೆ ಬಷ್ಬೇಷ್ ಬೇತನು ಅಂತ ಹೇಳ್ಬಿಟ್ಟು, ಯೋಷೆ ಬಷ್ಬೇತನು ಅಂತ ಪ್ರೊನೌನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಕೂಡ ಬೇತ್ ಅಂತ ಹೇಳಿದ್ರೆ ಮನೆ, ಶಬೆ ಅಥವಾ ಬಷ್ಬೆ ಅಂತ ಹೇಳಿದರೆ, ಶಬೆ ಅಂತ ಹೇಳಿದರೆ ಹರಕೆ, ಮತ್ತು ಯೋಷ್ ಅಂತ ಹೇಳಿದರೆ ಹರಕೆಯೊಂದಿಗೆ ಮನೆಗೆ ಹಿಂದಿರುಗಿ ಬರುವಂಥವನು ಎಂಬ ಹೆಸರನ್ನು ಹೊಂದಿದ ಅವನು ಮುಖ್ಯಸ್ಥನಾಗಿದ್ದನು. 3 ಸ್ಪೆಷಲ್ ವ್ಯಕ್ತಿಗಳು ದಾವೀದನ ಜೀವನದಲ್ಲಿ. ನಮ್ಮ ಜೀವನದಲ್ಲಿ ಇಂಥ ಸ್ಪೆಷಲ್ ವ್ಯಕ್ತಿಗಳು ಇರಬೇಕು, ಒಬ್ಬರಾದರು ಕೆಲವರಾದರು. ದಾವೀದನ ಜೀವನದಲ್ಲಿ 3 ಇದ್ದರು. ಒಬ್ಬನು ಸತ್ತು ಹೋಗಿದ್ದನು, ಯೋನಾಥನ್ ಭಾಳ ಸ್ಪೆಷಲ್ ವ್ಯಕ್ತಿ. ಆದರೆ ಈಗ ಅವನಿಗೆ 3 ಶೂರಕೃತ್ಯಗಳನ್ನು ಮಾಡಿದಂಥವ್ರು, ಭಾಳ ಫೈಟರ್ಸ್ ಇವರು. ಯೋಷೆ ಬಷ್ಬೇತನು ಅವನ ಬಗ್ಗೆ ನಾವು ನೋಡುವಾಗ ಒಂದೇ ಸಾರಿ 800 ಜನರನ್ನು ಕೊಂದಿದ್ದಂತೆ ಇವನು ಯುದ್ಧದಲ್ಲಿ. 8ನೇ ವಚನ, 2ನೇ ಸಮುವೇಲ 23:8. ಹಾಗಾದರೆ ಪವರ್ಫುಲ್ ವ್ಯಕ್ತಿ ಅಲ್ವಾ? ರೈಟ್. 2ನೇವನ ಹೆಸರು ಎಲಾಜಾರನು. ಎಲ್ ಅಂದರೆ ದೇವರು, ಅಜಾರ್, ಜಾರ್, ಎಜಾರ್ ಅಂತ ಹೇಳಿದ್ರೆ ಸಹಾಯಕನು, ದೇವರು ನನ್ನ ಸಹಾಯಕನು ಅಂತ ಹೆಸರಿರುವಂಥ ವ್ಯಕ್ತಿ. ಇವನು ಕೂಡ 300 ಮಂದಿಯಲ್ಲಿ ಒಬ್ಬನಾಗಿರ್ತಾನೆ, ಅಥವಾ 3 ಮಂದಿಯಲ್ಲಿ ಒಬ್ಬನಾಗಿರ್ತಾನೆ. ಮತ್ತು ಇವನ ನಂತರ 3ನೇವನು, ಇವನ ಬಗ್ಗೆ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ಕೈ ಸೋತು ಮರಗಟ್ಟಿ ಹೋಗುವ ತನಕ ಯುದ್ಧ ಮಾಡ್ತಾನೇ ಇದ್ದಂತೆ ಫಿಲಿಸ್ಟಿಯರೊಳಗೆ. ವಿಚಿತ್ರ ಮನುಷ್ಯ. ಮತ್ತು ಈ ರೀತಿಯಾಗಿ ದೇವರು ಅವನ ಮೂಲಕವಾಗಿ ಜಯವನ್ನು ಉಂಟು ಮಾಡಿದನು. ಆನಂತರ 3ನೇ ವ್ಯಕ್ತಿ ಶಮ ಎಂಬವನು. 3ನೇ ವ್ಯಕ್ತಿ 11ನೇ ವಚನದಲ್ಲಿ ಶಮ ಅಂತ ಹೇಳಿದರೆ ಆಶ್ಚರ್ಯ ಅಥವಾ ವ್ಯರ್ಥ ಮಾಡುವವನು, ಅಥವಾ ಜನರ ಅಂದರೆ ಒನ್ ಹೂ ವೇಸ್ ಎಂಬಂಥ ಹೆಸರಿರುವಂಥವ್ರು. ಈ ರೀತಿಯಾಗಿ 3 ಸ್ಪೆಷಲ್ ಆಗಿ ಇರುವಂಥ ವ್ಯಕ್ತಿಗಳು ದಾವೀದನ ಜೀವನದಲ್ಲಿ ಇರ್ತಾರೆ. ಇನ್ನೂ 3 ಜನ ಇರ್ತಾರೆ. ಆನಂತರ ಇನ್ನೊಂದು 30 ಜನರು ಬರ್ತಾರೆ. ಕೊನೆಗೆ 39ನೇ ವಚನದಲ್ಲಿ 37 ಜನರಿದ್ದಾರೆ ಅಂತ ನೋಡ್ತೀವಿ. ಹಾಗಾದರೆ ದೇವ್ರ ಸೇವಕನಿಗೆ ಯಾರಾದರೆ ಹೆಲ್ಪ್ ಮಾಡಿದರೆ ಅವರ ಹೆಸರು ದೇವರು ಮರ್ತು ಹೋಗೋದಿಲ್ಲ. ವಾವ್, ಈ 37 ಹೆಸರುಗಳು ಬರೆದುಬಿಟ್ಟಿದ್ದಾರೆ ದೇವರು. ಸಂತೋಷ. 2ನೇ ಸಮುವೇಲ 23ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
23. Now these be the last words of David. David the son of Jesse said, and the man who was raised up on high, the anointed of the God of Jacob, and the sweet psalmist of Israel said, The Spirit of the Lord spake by me, and his word was in my tongue. The God of Israel said, The rock of Israel spake to me, He that ruleth over men must be just, ruling in the fear of God. And he shall be as the light of the morning, when the sun riseth, even a morning without clouds, as the tender grass springing out of the earth by clear shining after rain. Although my house be not so with God, he hath made with me an everlasting covenant, ordered in all things and sure, for this is all my salvation, and all my desire, although he make it not to grow. But the sons of Belial shall be all of them as thorns thrust away, because they cannot be taken with hands. But the man that shall touch them must be fenced with iron, and the staff of a spear, and they shall be utterly burned with fire in the same place. These be the names of the mighty men whom David had. The Tachmonite that sat in the seat, chief among the captains, the same was Adino the Eznite. He lift up his spear against 800, whom he slew at one time. And after him was Eleazar the son of Dodo the Ahohite, one of the 3 mighty men with David, when they defied the Philistines that were there gathered together to battle, and the men of Israel were gone away. He arose and smote the Philistines until his hand was weary, and his hand clave unto the sword, and the Lord wrought a great victory that day, and the people returned after him only to spoil. And after him was Shammah the son of Agi the Harite. And the Philistines were gathered together into a troop, where was a piece of ground full of lentils, and the people fled from the Philistines. But he stood in the midst of the ground, and defended it, and slew the Philistines, and the Lord wrought a great victory. And 3 of the 30 chief went down, and came to David in the harvest time unto the cave of Adullam, and the troop of the Philistines pitched in the valley of Rephaim. And David was then in an hold, and the garrison of the Philistines was then in Bethlehem. And David longed, and said, O that one would give me drink of the water of the well of Bethlehem, which is by the gate. And the 3 mighty men brake through the host of the Philistines, and drew water out of the well of Bethlehem, that was by the gate, and took it, and brought it to David. Nevertheless he would not drink thereof, but poured it out unto the Lord. And he said, Be it far from me, O Lord, that I should do this. Is not this the blood of the men that went in jeopardy of their lives? Therefore he would not drink it. These things did these 3 mighty men. And Abishai, the brother of Joab, the son of Zeruiah, was chief among 3. And he lifted up his spear against 300, and slew them, and had the name among 3. Was he not most honorable of 3? Therefore he was their captain, howbeit he attained not unto the first 3. And Benaiah the son of Jehoiada, the son of a valiant man of Kabzeel, who had done many acts, he slew 2 lion-like men of Moab. He went down also and slew a lion in the midst of a pit in time of snow. And he slew an Egyptian, a goodly man, and the Egyptian had a spear in his hand, but he went down to him with a staff, and plucked the spear out of the Egyptian's hand, and slew him with his own spear. These things did Benaiah the son of Jehoiada, and had the name among 3 mighty men. He was more honorable than the 30, but he attained not to the first 3, and David set him over his guard. And Asahel the brother of Joab was one of the 30. Elhanan the son of Dodo of Bethlehem, Shammah the Harodite, Elika the Harodite, Helez the Paltite, Ira the son of Ikesh the Tekoite, Abiezar the Anathothite, Mebunai the Hushathite, Zalman the Ahohite, Maharai the Netophathite, Heleb the son of Baana, a Netophathite, Ittai the son of Ribai, out of Gibeah of the children of Benjamin, Benaiah the Pirathonite, Hidai of the brooks of Gaish, Abialban the Arbathite, Amaveth the Barhumite, Elihabah the Shaalbonite of the sons of Jashan, Jonathan, Shammah the Hararite, Ahiam the son of Sharar the Hararite, Eliphalet the son of Ahasbai the son of Maakathite, Eliam the son of Ahithophel the Gileonite, Hazarai the Carmelite, Parai the Arbite, Igal the son of Nathan of Zobah, Bani the Gadite, Zelek the Ammonite, Neharai the Beerothite, armor-bearer to Joab the son of Zeruiah, Ira and Ithrite, Gareb and Ithrite, Uriah the Hittite, 37 in all.